ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಲೈಫ್ ಸರ್ಕಲ್. ತಿರುಪತಿ ಎಂದ ಕೂಡಲೇ ತಟ್ಟನೆ ನೆನಪಿಗೆ ಬರೋದು ಲಡ್ಡು. ಯಾರಾದರೂ ತಿರುಪತಿಗೆ ಹೋಗಿ ಬಂದ್ವಿ ಅಂದರೆ ಸಾಕು, ನೆಕ್ಸ್ಟ್ ಮಾತೆ ಲಡ್ಡು ಎಲ್ಲಿ ಅಂತ. ವಿಶ್ವಕ್ಕೆ ತಿರುಪತಿ ಲಡ್ಡು ಫೇಮಸ್. ತಿಮ್ಮಪ್ಪನ ದರ್ಶನಕ್ಕೆ ಎಷ್ಟು ನೂಕು ನುಗ್ಗಲು ಇರುತ್ತೋ ಅಷ್ಟೇ ಜನ ಲಡ್ಡು ಪ್ರಸಾದಕ್ಕೆ ಮುಗಿ ಬೀಳ್ತಾರೆ. ಚೂರೇ ಚೂರು ಲಡ್ಡು ಬಾಯಲ್ಲಿ ಹಾಕ್ಕೊಂಡ್ರೆ ಅದರ ರುಚಿ ಈ ಜನ್ಮದಲ್ಲಿ ಮರೆಯಲು ಆಗಲ್ಲ. ಅಂಥ ರುಚಿ ಬೇರೆಲ್ಲೂ ಸಿಗಲು ಸಾಧ್ಯವೇ ಇಲ್ಲ. ಲಡ್ಡು ಅಂದರೆ ವೆಂಕಟೇಶ್ವರ ಸ್ವಾಮಿಗೆ ತುಂಬ ಇಷ್ಟವಾದ ನೈವೇದ್ಯ. ಅದನ್ನೇ ಭಕ್ತರಿಗೂ ಪ್ರಸಾದವಾಗಿ ತಿರುಮಲ ಪುಣ್ಯಕ್ಷೇತ್ರದಲ್ಲಿ ನೀಡ್ತಾರೆ ಅಂತ ಎಲ್ರಿಗೂ ಗೊತ್ತು. ಆದರೆ ತಿಮ್ಮಪ್ಪನಿಗೆ ತುಂಬ ಇಷ್ಟವಾದ ನೈವೇದ್ಯಗಳು ಇನ್ನೂ ಹಲವಿದೆ. ಅಷ್ಟೇ ಅಲ್ಲ, ಆನಂದ ನಿಲಯದಲ್ಲಿ ತಿಮ್ಮಪ್ಪನಿಗೆ ಋತುವಿಗೆ ತಕ್ಕಂತೆ ನೈವೇದ್ಯ ಸಮರ್ಪಿಸಲಾಗುತ್ತಂತೆ. ಇದು ಎಷ್ಟೋ ಮಂದಿಗೆ ತಿಳಿದಿಲ್ಲ. ನೈವೇದ್ಯ ಪ್ರಿಯ ಬಾಲಾಜಿಗೆ ಮಾಡೋ ವಿವಿಧ ನೈವೇದ್ಯಗಳು ಯಾವುವು, ಯಾವ ಸಮಯಕ್ಕೆ ಯಾವ ನೈವೇದ್ಯಗಳು ಸಮರ್ಪಿಸಲಾಗುತ್ತೆ ಹಾಗೂ ನೈವೇದ್ಯದ ಪೂಜಾ ವಿಧಾನ ಏನು ಅನ್ನೋ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ. ವಿಡಿಯೋ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ದೈವಿಕ ಮಾಹಿತಿಗಾಗಿ ತಪ್ಪದೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಫ್ರೆಂಡ್ಸ್, ಬಂಧುಗಳು ಯಾರೇ ತಿರುಪತಿಗೆ ಹೋಗ್ತಿದ್ರು ನಮಗೂ ಎಕ್ಸ್ಟ್ರಾ ಲಡ್ಡು ತಗೊಂಡು ಬನ್ನಿ ಅನ್ನೋರೇ ಇರ್ತಾರೆ. ದೇವರ ದರ್ಶನಕ್ಕೆ ಸಮನಾಗಿರೋ ತಿರುಪತಿ ಲಡ್ಡು ವಿಶ್ವಕ್ಕೆ ಪ್ರಸಿದ್ಧಿ. ಲಡ್ಡು ವೆಂಕಯ್ಯನಿಗೆ ಇಷ್ಟ ಅನ್ನೋ ವಿಷಯ ಎಲ್ಲ ಭಕ್ತರಿಗೂ ಗೊತ್ತು. ಆದರೆ ಲಡ್ಡು ಒಂದೇ ತಿಮ್ಮಪ್ಪನಿಗೆ ಪ್ರಸಾದವಾಗಿ ಇಡಲ್ಲ. ಇದರ ಜೊತೆಗೆ ಹಲವು ಪ್ರಸಾದಗಳು ತುಂಬ ಮುಖ್ಯವಾದದ್ದು. ಪ್ರತಿದಿನ ಬಾಲಾಜಿಗೆ ಬೆಳಗ್ಗೆ, ಮಧ್ಯಾಹ್ನ, ಸಂಜೆ, ರಾತ್ರಿಗೆ ಸಮಯಕ್ಕೆ ತಕ್ಕಂಗೆ ನೈವೇದ್ಯಗಳು ಇಡಲಾಗುತ್ತದೆ. ಅದರಲ್ಲೂ ದೇವರ ನೈವೇದ್ಯದ ಮೆನು ಸಹ ಋತುವಿಗೆ ಸಂಬಂಧಿಸಿದಂತೆ ಬದಲಾಗುತ್ತಿರುತ್ತದೆ ಅಂತೆ. ಆಗಮನ ಶಾಸ್ತ್ರದಲ್ಲಿ ವೆಂಕಟೇಶ್ವರ ಸ್ವಾಮಿಗೆ ಯಾವ ಸಮಯಕ್ಕೆ ಯಾವ ಆಹಾರ ನೈವೇದ್ಯವಾಗಿ ಇಡಬೇಕು, ಏನೆಲ್ಲ ಪದಾರ್ಥಗಳು ಬಳಸಬೇಕು, ಯಾವ ಸಮಯಕ್ಕೆ ಪ್ರಸಾದ ತಯಾರಿಸಬೇಕು, ಯಾರು ಅಡುಗೆ ಮಾಡಬೇಕು, ಎಷ್ಟರ ಪ್ರಮಾಣದಲ್ಲಿ ಮಾಡಬೇಕು, ಅರ್ಚಕರು ಯಾವ ರೀತಿ ನೈವೇದ್ಯ ಬಡಿಸಬೇಕು ಅನ್ನೋ ಪ್ರತಿ ವಿಷಯನೂ ತುಂಬ ಸ್ಪಷ್ಟವಾಗಿ ತಿಳಿಸಲಾಗಿದೆಯಂತೆ. ಕಲಿಯುಗ ದೈವ ನೆಲೆಸಿದಾಗಿನಿಂದಲೂ ಈ ನೈವೇದ್ಯವನ್ನು ಅನುಸರಿಸಿಕೊಂಡು ಬರಲಾಗುತ್ತಿದೆಯಂತೆ. ದೇವರ ಪ್ರಸಾದ ತಯಾರಿಸಲು ವಿಶೇಷವಾಗಿ 3 ಮರಗಳ ಕಟ್ಟಿಗೆಯನ್ನು ಮಾತ್ರ ಉಪಯೋಗಿಸಲಾಗುತ್ತದೆಯಂತೆ. ಇನ್ನು ನೈವೇದ್ಯ ಮಾಡುವವರು ಸಹ ಪ್ರಸಾದದ ವಾಸನೆ ಕುಡಿಯಬಾರದು, ಹಾಗೆ ಮಾಡುವಾಗ ಮಾತನಾಡಬಾರದು ಎಂಬ ಉದ್ದೇಶದಿಂದ ಮೂಗು ಹಾಗೂ ಬಾಯಿಗೆ ಬಟ್ಟೆ ಕಟ್ಟಿಕೊಂಡಿರುತ್ತಾರೆ. ಅರ್ಚಕರು ಮಾತ್ರ ಪ್ರಸಾದವನ್ನು ನೋಡುತ್ತಾರೆ, ಬೇರೆ ಯಾರೂ ನೋಡಬಾರದು ಎಂಬ ನಿಯಮವೂ ಇದೆ. ಇನ್ನು ದೇವರ ಗರ್ಭಗುಡಿಯಲ್ಲಿ ನೀರಿನಿಂದ ಶುದ್ಧ ಮಾಡಿ ಅಲ್ಲಿ ಪ್ರಸಾದಗಳನ್ನು ಇರಿಸಲಾಗುತ್ತದೆ. ದೇವರಿಗೆ ನೈವೇದ್ಯ ಸಮರ್ಪಿಸುವಾಗ ಅಲ್ಲಿ ತಿಮ್ಮಪ್ಪ ನೈವೇದ್ಯ ಹಾಗೂ ಶ್ಲೋಕಗಳನ್ನು ಪಠಿಸಿ ನೈವೇದ್ಯ ಅರ್ಪಿಸಲು ಒಬ್ಬರು ಅರ್ಚಕರು ಮಾತ್ರ ಇರುತ್ತಾರಂತೆ. ಆ ಸಮಯದಲ್ಲಿ ಗರ್ಭಗುಡಿಯ ಬಾಗಿಲು ಸಹ ಮುಚ್ಚಲಾಗುತ್ತಂತೆ. ಯಾರೊಬ್ಬರಿಗೂ ಇಲ್ಲಿ ಪ್ರವೇಶವಿರಲವಂತೆ. ಗಾಯತ್ರಿ ಮಂತ್ರ, ವಿಷ್ಣುನಾಮ ಪಠಿಸಿ ನೈವೇದ್ಯ ಮೇಲೆ ತುಪ್ಪ ಹಾಗೂ ತುಳಸಿ ನೀರು ಪ್ರೋಕ್ಷಣೆ ಮಾಡುತ್ತಾರೆ. ಬೆಳಗ್ಗೆ ಸಮರ್ಪಿಸೋ ಪ್ರಸಾದವನ್ನು ತೆಲುಗಿನಲ್ಲಿ ಬಾಲಭೋಗಂ ಎನ್ನುತ್ತಾರೆ. ಈ ಬಾಲಭೋಗಂನಲ್ಲಿ ಸಕ್ಕರೆ ಪೊಂಗಲ್, ಮೊಸರನ್ನ, ಪುಳಿಯೋಗರೆ, ತುಪ್ಪದ ಅನ್ನ, ರವೆ ಕೇಸರಿ ಬಾತ್, ಕ್ಷೀರಾನ್ನ ಪ್ರಸಾದ ಇರುತ್ತೆ. ಮಧ್ಯಾಹ್ನದ ಪ್ರಸಾದ ರಾಜಭೋಗಂ. ಇದರಲ್ಲಿ ಬಿಳಿ ಅನ್ನ, ಪುಳಿಯೋಗರೆ, ಕ್ಷೀರಾನ್ನ, ಮೊಸರನ್ನ, ಕದಂಬಂ ಅಂದರೆ ಸಾಂಬಾರ್ ರೈಸ್ ಇಡಲಾಗುತ್ತದೆ. ಹಾಗೆ ಲಡ್ಡು ಸಹ ಇಡಲಾಗುತ್ತದೆ. ರಾತ್ರಿ ನೈವೇದ್ಯವನ್ನು ಶಯನಭೋಗಂ ಎಂದು ಕರೆಯುತ್ತಾರೆ. ಈ ಪ್ರಸಾದಗಳಲ್ಲಿ ಮೆಣಸನ್ನ, ದೋಸೆ, ಲಡ್ಡು, ವಡೆ, ತರಕಾರಿ ಅನ್ನವನ್ನು ನೈವೇದ್ಯವಾಗಿ ಸಮರ್ಪಿಸಲಾಗುತ್ತದೆಯಂತೆ. ತುಪ್ಪ, ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ ಭರಿತವಾದ ಲಡ್ಡುವನ್ನು ಸ್ವಾಮಿಗೆ 175 ಗ್ರಾಂ ಪ್ರಮಾಣದಲ್ಲಿ ನೈವೇದ್ಯವಾಗಿ ಇಡಲಾಗುತ್ತಂತೆ. ಇನ್ನು ಪುಳಿಯೋಗರೆಯನ್ನು ಹುಣಸೆ ರಸದ ಅನ್ನವಾಗಿ ಮಾಡಿ ತಯಾರಿಸಲಾಗುತ್ತದೆ. ಈ ಹುಳಿ ಅನ್ನ ತಿಮ್ಮಪ್ಪನಿಗೆ ಬಲು ಪ್ರೀತಿಯಂತೆ. ಪ್ರತಿ ಬಾರಿಯ ನೈವೇದ್ಯದಲ್ಲೂ ಮೊಸರನ್ನ ಇರುತ್ತಂತೆ. ಮೊಸರು ಸೌತೆಕಾಯಿ ಹಾಗೂ ಜೀರಿಗೆಯಿಂದ ತಯಾರಿಸಲಾಗುತ್ತದೆ. ಇವಷ್ಟೇ ಅಲ್ಲ, ಸಮಯಕ್ಕೆ ತಕ್ಕಂತೆ ನೈವೇದ್ಯಗಳು ಬದಲಾಗುತ್ತಿರುತ್ತಂತೆ. ಕೆಲ ಸೇವೆ ನಂತರ ದೇವರಿಗೆ ಕೆಲ ನೈವೇದ್ಯಗಳು ಇಡಲಾಗುತ್ತದೆ. ಶುಂಠಿ, ಎಳ್ಳು, ಬೆಲ್ಲದ ಮಿಶ್ರಣವನ್ನು ನೈವೇದ್ಯವಾಗಿ ಸಮರ್ಪಿಸಲಾಗುತ್ತದೆ. ಸೋಮವಾರ ವಿಶೇಷ ಪೂಜೆಯಲ್ಲಿ ದೋಸೆಗಳು, ಅಪ್ಪಂ ನೈವೇದ್ಯ, ಹಾಗೆ ಬುಧವಾರ ಪಾಯಸ, ಹೆಸರುಬೇಳೆ ಅನ್ನ, ಗುರುವಾರ ಜಿಲೇಬಿ, ಚಕ್ಕುಲಿ, ಪಾಯಸ ನೈವೇದ್ಯ ಸಮರ್ಪಿಸಲಾಗುತ್ತದೆ. ಇನ್ನು ಶುಕ್ರವಾರದಂದು ಅಭಿಷೇಕ ಸೇವೆಯ ನಂತರ ಸ್ವಾಮಿಗೆ ಒಬ್ಬಟ್ಟನ್ನು ಸಮರ್ಪಿಸಲಾಗುತ್ತದೆ.
ತಿಮ್ಮಪ್ಪನಿಗೆ ವಿಶೇಷ ದಿನವಾದ ಶನಿವಾರದಂದು ಕದಂಬಂ, ಸಕ್ಕರೆ ಪೊಂಗಲ್, ಪುಳಿಯೋಗರೆ, ಮೊಸರನ್ನ, ಮೆಣಸನ್ನ, ಲಡ್ಡು, ವಡೆ, ಶೀರಾ ಸೇರಿದಂತೆ ನಾನಾ ನೈವೇದ್ಯಗಳನ್ನು ಸಮರ್ಪಿಸಲಾಗುತ್ತದೆಯಂತೆ. ಇನ್ನು ಅರ್ಧರಾತ್ರಿ ತಿರುವೇಶಂನಲ್ಲಿ ಶುದ್ಧ ಅನ್ನ, ಹಾಗೆ ಮಧ್ಯರಾತ್ರಿಯಲ್ಲಿ ಏಕಾಂತ ಸಮಯಕ್ಕಾಗಿ ತುಪ್ಪದಲ್ಲಿ ಕರಿದ ಬಾದಾಮಿ, ಗೋಡಂಬಿ, ಹಣ್ಣುಗಳು, ಬಿಸಿ ಹಾಲು ನೈವೇದ್ಯವಾಗಿಡಲಾಗುತ್ತದೆ. ನೈವೇದ್ಯ ಪ್ರಿಯ ತಿಮ್ಮಪ್ಪನಿಗೆ 1933ರಿಂದ ನಿಯಮಬದ್ಧವಾಗಿ ನಿಷ್ಠೆಯಿಂದ ನೈವೇದ್ಯವನ್ನು ಅರ್ಚಕರುಗಳು ಸಮರ್ಪಿಸುತ್ತಿದ್ದಾರೆ. ಸ್ವಾಮಿ ಮೊದಲ ನೈವೇದ್ಯವನ್ನು ಮುಂಜಾನೆ 5:30ಕ್ಕೆ ಸಮರ್ಪಿಸಲಾಗುತ್ತದೆ. ಮತ್ತೆ 10 ಗಂಟೆ ಸಮಯದಲ್ಲಿ, ಹಾಗೆ ರಾತ್ರಿ 7:30ರ ಸಮಯದಲ್ಲಿ ಸಮರ್ಪಿಸಲಾಗುತ್ತದೆ. ಇನ್ನು ಕೆಲ ವಿಶೇಷ ಸೇವೆಗಳ ನಂತರ ವಿಶೇಷ ನೈವೇದ್ಯಗಳನ್ನು ಸಮರ್ಪಿಸಲಾಗುತ್ತದೆ. ನೀವು ತಿಮ್ಮಪ್ಪನ ಭಕ್ತರಾಗಿದ್ದರೆ ಗೋವಿಂದ ನಾಮವನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ. ಮತ್ತಷ್ಟು ತಿಮ್ಮಪ್ಪನ ಭಕ್ತರಿಗೆ ಈ ವಿಡಿಯೋನ ಶೇರ್ ಮಾಡಿ.